ಇಲ್ಲಪ್ಪ, ಇನ್ನೂ ಬರ್ಲ. ಅಲ್ಲ, ಎಂತಕ್ಕೆ ಹಿಂಗೆ ಮಾಡ್ತಾ ಇದೆ ಅಂತ ನೋಡೋದು. ನಾನು ಬೇಗ ಬರ್ಬೇಕು, ನಂಗೂ ಕೆಲಸದ ಇಲ್ಲಿ ಅಂತ ಹೇಳಿದೆ. ಆದ್ರೂ ಇನ್ನೂ ಬರ್ಲಲ್ಲ. ಶಂಕರಜಾಗಂಟೆ ಅವಾಗ್ಲೇ ಕೇಂಡದೆ. ಎಲ್ಲ ಹೋಗ್ಯಾರ, ಭಟ್ರು ಹೋಗಿದ್ದು ಬೈಕ್ ಸೌಂಡು ಕೇಂಡದೆ. ಇದು ಎಂತ ಮಾಡೋದು ಹಂಗಾರಲ್ಲಿ? ಯಾರ ಹತ್ರನೋ ಪಂಚಾಯತ್ಗೆ ಹೊಡಿತಾ ನಿಂತದ, ಮತ್ತಿನ್ನೇನಲ್ಲ. ಯಾರಲ್ಲಿ ಇದ್ದಾರೆ, ಯಾರನ್ನು ಕಂಡ್ರೇನು ಆಗಲ್ಲ. ಪ್ರಭಾಕರನ್ ಹೆಂಡತಿ ಕಂಡ್ರೆ ಆಗಲ್ಲ. ಪ್ರೇಮ್ ಬಂದದ ಬರ್ಲ, ಅದಲ್ಲೇ ಎಲ್ಲಾರ ಹಣ್ಕೈ ಕೊಡ್ತದೇನ, ಅದ್ರ ಹತ್ರ ಮಾತಾಡಲ್ಲ. ಇನ್ನ ಮೀನಾಕ್ಷಿ, ಓ ಸಮ, ನನ್ಗೀಗ ಗೊತ್ತಾತು. ಮೀನಾಕ್ಷಿ ಹತ್ರ ಮಾತಾಡ್ತಾ ನಿಂತದೆ. ಅದು ಬೇರೆ, ನಾನು ಹೇಳಿದ್ನಲ್ಲ, ಬಂದು ಕೂಡಲೇ ಒಂಚೂರು ಪ್ರಸಾದ ತಗೊಂಡು ಹೋಗ್ತೀನಿ ನಾನು ಅಂತ. ಅದಕ್ಕೆ ಅರ್ಧ ತಡ ಮಾಡ್ತಾ ಅದೇನೇ ಇದು ದುರ್ಬುದ್ಧಿ ಅಂದ್ರೆ ಎಲ್ಲಿ ತನಕ? ಇವತ್ತು ಬಾ, ಮನೆಗೆ ಬಾ, ನೀನು ಹೇಳ್ತೀನಿ. ಎಂತದ ಪಾಪಣ್ಣ, ಎಂತ ನೋಡ್ತಾನಿದ್ದೀಯ? ಯಾರ ಹತ್ರ ಮಾತಾಡ್ತಿದ್ದೀಯ? ಇಟ್ಲ ತಿರುಗ್ತಾ ನನ್ನೋಡ. ಯಾರ ಹತ್ರ ಮಾತಾಡ್ತೀನಮ್ಮ? ಯಾರು ಇದ್ರಲ್ಲಿ ನಿಂಗೆ ಕಾಣಲ್ಲ ಹಂಗಾರೆ? ಇಲ್ಲಿ ನಿಂತವಳಿ ಕಾಣ್ತದ ಕಾಣಲ್ಲ ಹೇಳ. ನಿನ್ನ ಸೊಸೆ ಇನ್ನೂ ಬರ್ಲಲ್ಲ. ಹಣ್ಕಾಯಿ ಮಾಡಿಸ್ಕಿ ಬರ್ತೀನಿ ಅಂತ ಹೋದವಳು ಇಷ್ಟೊತ್ತಾದ್ರೂ ಪತ್ತಿಕ್ಕಿಲ್ಲ. ಸಂಕಜಾಗಂಟೆ ಅವಾಗ್ಲೇ ಕೇಂಡದೆ. ಎಲ್ಲಿ ಭಟ್ರು ಮನೆಗೆ ಹೋಗಾಗಿದೆ. ಇದರಲ್ಲಿ ಎಂತ ಮಾಡ್ತಾ ಇದೀಯ ನಂಗಂತೂ ಗೊತ್ತಿಲ್ಲ. ಅಷ್ಟು ರೀತಿ ಹೇಳಿನಿ, ಒಂಚೂರು ತೀರ್ಥ ಪ್ರಸಾದ ತಗೊಂಡು ನಾನು ಹೋಗ್ತೀನಿ ಬಾ ಅಂಥೇಳಿ. ನೋಡು, ನೀನು ಹೇಳ್ತೀಯಲ್ಲ, ಎಷ್ಟು ಹೊತ್ತಾಗ್ಯದ, ನಂಗಾರು ಹೇಳ್ತೀಯ. ನೀ ದೂರ ಹೋಗವ. ಅಂಗಡಿ ಕಡೆ ಹೋಗೋದು ಬೇಡನಮ್ಮ. ನಾನು ಗುಂಡಪ್ಪಣ್ಣ ಇಬ್ರೇಯ. ಅನಿಲ್ ಇಲ್ಲ. ಅದು ಇವತ್ತು ನಂಗೆ ಎಲ್ಲೂ ಊಟ ಇಲ್ಲಲ್ಲ, ಹಂಗಾಗಿ ನಾನು ಮನೇಲೇ ಇದ್ದೀನಿ. ಹೇಳಿದೆ ಗುಂಡಪ್ಪಣ್ಣನ ಹತ್ರ, ಇವತ್ತು ಹೋಗೋಣ ಮಾರ್ರ ಅಂತ. ಮೊನ್ನೆನೇ ಒಂದು ಆರ್ಡ್ರ್ ಬಂದದೆ. ಈಗ ಇವತ್ತು ಯಾರೋ ಫೋನ್ ಮಾಡಿದ್ರಂತೆ. ಈಶ್ವರ ದೇವಸ್ಥಾನದಿಂದ ಮಾಡಿರ್ಬೇಕೇನೋ ಬಹುಶಃ, ಮುಂದಿನ ಸೋಮವಾರಕ್ಕೆ. ಅದೆಲ್ಲ ರೆಡಿ ಮಾಡೋದು ಬೇಡ ಅಮ್ಮ, ಹೋಗಿ ಹೇಳಿನಿ. ಅಷ್ಟಲ್ದೆ ಬೇಗ ಹೋಗ್ಬೇಕು ನಾನು ಅಂತ. ನೋಡು, ಇವತ್ತೇ ಲೇಟ್ ಮಾಡ್ತಾ ಇದ್ದೀನಿ ನೋಡಿ. ಬೇಕಂತಾನೆ ಹಿಂಗೆ ಮಾಡೋದು. ಸ್ವಲ್ಪ ಸುಮ್ಮನಿರು ಮಾರಯ್ಯ. ನಂಗೂ ಇವನ್ನೇ ಅಲೆಸಿ ಸಾಕಾಗಿ ಹೋಗ್ಯದೆ. ಎಂತಕ್ ಬೇಕಂತ ಇದ್ ಮಾಡ್ತದ? ಎಂತಕ್ಕಾಗ ನೋಡೋಣ. ಸಂಕಜಾಗಂಟೆ ಕೇಳ್ತಂತೆ, ಪೂಜೆ ಆಗ್ಯದಂತೆ. ಪೂಜೆಗೆ ಮಂಗಳಾರತಿ ಒಂದು ಆಗ್ಬಿಟ್ರೆ ಆಗಿ ಹೋತಾ? ಬಾಕಿ ಅಂತ ಕೆಲ್ಸ ಇಲ್ಲ ಅಲ್ಲಿ. ಅಷ್ಟು ಜನ ಅದರಲ್ಲ, ಎಲ್ಲ ಒಬ್ರೊಬ್ರಿಗೆ ಎಷ್ಟು ಬರ್ತದೆ ಅಂತ ಹೇಳೆಲ್ಲ ಲೆಕ್ಕಾಚಾರ ಹಾಕಿ ಕೊಟ್ಟೆ ಬಾ ಅಂತ ಹೇಳಿದ್ದೆ ನಾನು. ಹೊದಸ್ ಮಾಡಿಟ್ಟಿದ್ದಲ್ಲ ನೀನ. ಆಮೇಲೆ ಕೊಡ್ತೀನಿ ಅಂತ ಹೇಳಿ ತಿಂಗಳು 2 ಆದ್ರೂ ಕೊಡ್ದೆ. ಬೇಕಂತಾನೆ ಕೊಡ್ಲಾ ಅಂತ ಹೇಳಿ ಪ್ರಭಾಕರ್ ಇಡೀ ಊರು ತುಂಬಿಸಿದ್ದ. ಅದಕ್ಕೆ ನಾನೇ ಹೇಳಿದೆ, ನೀನು ಕೊಟ್ಟೆ ಬಾ ಅಂತ ಹೇಳಿ. ಹಂಗಾಗಿ ಅದು ಏನು ಅಲ್ಲಿ ಲೆಕ್ಕಾಚಾರ ಎಲ್ಲ ಆಗೋದು ಬೇಡ. ಏನು ಇವತ್ತೇ ಕೊಡ್ಬೇಕು ಅನ್ನೋದೇನು ಇರ್ಲಾಮ, ಬರ್ಬೋದಿತ್ತು. ನಿಂಗೆ ಹೇಳಿದ್ರೆ ನಂಬಲ್ಲ ನೀನು. ನಾನೇ ಹೋಗಿ ಅಂತು, ಒಂಚೂರು ಹಣ್ಕಾಯಿ ಮಾಡಿಸ್ಕಿ ಬಲ್ಲಿ, ನಂಗೆ ಅರ್ಜೆಂಟ್ ಅಂತ ಕೆಲಸ ಅದೇ ಅಂತ. ಇಲ್ಲ, ನಂಗೆ ಈಗ ಹೋಗಕ್ಕಾಗಲ್ಲ, ನೀನೇ ಹೋಗು ಅಂತ ಹೇಳಿದ್ನಲ್ಲ. ಆ ಸಿಟ್ಟಿಗೆ ಈಗ ತಡಾಗಿ ಬರೋದು ನೋಡ್ಬೇಕಾರೆ. ಅಲ್ಲ ಸುಳ್ಳಲ್ಲ, ನಾನು ಇದನ್ನ ಜ್ಞಾನ ಮಾಡ್ಲೇ ಇಲ್ಲ. ದೇವಸ್ಥಾನಕ್ಕೆ ಅದು ಹೋಗಕ್ಕೆ ನೀ ಹೋಗಿದ್ರೆ ಏನಾಗ್ತಿತ್ತು ಪಾಪಣ್ಣ? ನೀ ಅಂತಕ್ ಹೋಗ್ಲಾ? ನಾನು ಹೋಗ್ಬೇಕ ಅಂತಾನೆ ಇದ್ದಳು. ಇದು ಮೂನೆ ಮೈಕೈ ನೋವು, ಥಂಡಿ ಶೀತ ಆದಂಗಾಗಿದೆ, ತಲೆಗೆ ಮಿಂದ್ರೆ ಮತ್ತಿನ್ನೇನಾಗ್ತದೆ ಏನಂತ ನಾನು ಹೋಗ್ಲಾ. ನಿಂಗೇನಾಗಿತ್ತು ನೋಡೋಣ? ಗಂಡ್ಸಿಗೆ ಹೋಗೊಂದು ಹಣ್ಕೆ ಮಾಡಿಸ್ಕಿ ಬರಕಾತಿರ್ಲನ ಉತ್ಸವದಿ ಹಬ್ಬದ ದಿನ. ಎಂತಕ್ ಹೋಗ್ಲಾ ಅಂದ್ರೆ ಅಲ್ಲಿ ಹೋದ ಕಡಿಕ ಎಂತ ಇಲ್ಲ ಬಿಡು. ನಾವೆಲ್ಲ ಹೇಳಿದ್ರು ನಿಂಗೆ ಅರ್ಥನೂ ಆಗಲ್ಲ, ಮತ್ತು ಅದಕ್ಕೂ ಬೈತೀಯ. ಹೋಗ್ಲಿ, ನಾನು ಸ್ವಲ್ಪ ಹೊತ್ತು ನೋಡಿ ಹೋಗ್ತೀನಿ. ಹಾಗೆ ಸಾಯಂಕಾಲಕ್ಕೆ ಬಂದು ಒಂಚೂರು ತೀರ್ಥ ಪ್ರಸಾದ ತೆಗ್ದಿಟ್ಟಿರು, ಅಲ್ಲಿ ಹೋಗಿ ಬಂದೇ ತಗೋತೀನಿ. ಎಂತ ಮರಯ, ನಂಗೆ ಅರ್ಥ ಆಗದೆ. ಕನ್ನಡ ಭಾಷೆ ನಂಗೆ ಅರ್ಥ ಆಗ್ತದೆ. ಹೇಳು ನೋಡೋಣ, ಎಂತ ಆತಿತ್ತು? ಹೋಗಿದ್ರೆ ಏನಾತಿತ್ತು? ಕಳ್ಳಗೊಂದು ಪಿಳ್ಳೆನೇವ ಹೇಳಿದ್ರೆ ನಂಗೆ ಅರ್ಥ ಆಗಲ್ಲಂತೆ. ನಂಗೆ ಗೊತ್ತಿಲ್ಲ ಏನಿದು. ದೇವಸ್ಥಾನಕ್ಕೆ ಹೋಗೋದು ಅಂದ್ರೆ ಕಳ್ಳ, ಅದು ಏನೇನ ಸ್ನಾನ ಮಾಡ್ಬೇಕಲ್ಲ ಅಂತೇಳಿ ಅದಾನೆ, ಮತ್ತೆ ಹಂಗತ್ತದ ಹಿಂಗತ್ತದ ಅಂತಾನೆ. ನಾನು ನಂಬಕ್ ಕೂತೀನಿ ಈಗ. ನೀವೊಬ್ರು ಬಾಕಿ ಇದ್ರಿ ನೋಡಿ ಹೇಳಕ್ಕೆ. ಸೋಮವಾರ ತನ ನಿಂಗೆ ಹಂಗಾಗಿ ಹೋಗ್ಲ, ಸ್ನಾನ ಮಾಡ್ಬೇಕಾಗ್ತದ ಅಂತ ಹೋಗ್ಲಾ ಅಂತ. ನಾ ಏನು ದಿನ ಸ್ನಾನ ಮಾಡಲ್ಲ? ಮನೇಲಿ ಪೂಜೆ ಇದ್ದಾಗೆಲ್ಲ ನಾನು ಸ್ನಾನ ಮಾಡಿ ಪೂಜೆ ಮಾಡಲ್ಲ. ಅಲ್ಲಿ ಹೋದ್ರೆ ಏನಾಗ್ತದೆ ಅಂತ ನಿಮ್ಗೇನು ಗೊತ್ತು? ನೋಡಿ, ಅವ್ರಿಗಲ್ಲಿ ಗೊತ್ತು ನನ್ನ ಕಷ್ಟ. ನಂಗೆ ಅಯ್ಯೋ,
ಅದನ್ನು ಬಾಯಿ ಬಿಟ್ಟೇ ಹೇಳ್ಬೇಕು ಅಂತೀರಿ ನೀವು. ಅಲ್ಲಿ ಹೋದ್ರೆ ಮತ್ತೆ ಯಾರ ಹತ್ರ ಹೇಳಕ್ ಹೋಗ್ಬೇಡಿ, ನಮ್ಮ ಅಮ್ಮ ಕೇಳಿಸ್ಕಿತದೆ ಅಂತ. ಆ ಪ್ರಭಾಕರನ್ ಹೆಂಡತಿ ಬರ್ತದೆ, ಅದಂತೂ ದೇವ್ರೇ ಆ ಮಾತಾಡೋದು ಕತಿ ಆಡೋದು ನಂಗೆ ಅದು ಮೈಯೆಲ್ಲ ಅಲವರಿಕೆ ಆಗ್ತಿರ್ತದೆ. ಅದು ಹಂಗೆ ಮಾತಾಡ್ತಾ ಬಂದಕ್ಕೂ ಇಲ್ಲಿ ಶಾರದ ಮತ್ತೇನಿಲ್ಲ, ಅದ್ರ ಹತ್ರ ಮಾತಾಡೋಕ್ಕಾಗಿ ಹೋಗಿದ್ರಿ ಅಂತೇಳಿ ಮತ್ತೆ ಜಗಳ ಶುರುವಾಗ್ತದೆ ನಮ್ಮ ಮನೇಲಿ. ಈಗ ನಾನು ಸುಮಾರು ಸತಿ ನೋಡೀನಿ, ನಾನೇನಾರ ಆ ದಾರಿಲಿ ಬಂದೆ ಅಂದರೆ ಅದ್ರ ಯಾದಿಗೆ ರಣ ಹೊಡಿಯಕ್ಕೆ ನನ್ನ ಜೊತೆಗೇ ಬರೋದು, ಮಾತಾಡ್ತಾ ಇಲ್ಲಿ ತನಕ ಬಂದು ಇಲ್ಲಿಂದ ಹೋಗ್ಚಿ ಹೋಗೋದು. ಇದು ಅಯ್ಯೋ ನೀವು ಅದ್ರ ಹತ್ರ ಮಾತಾಡ್ತಾ ಬಂದ್ರಿ ಅನ್ನೋದು ಯಾವನಿಗೆ ಬೇಕು ಈ ರಗಳೆ? ನಂಗೆ ಅದ್ರ ಸೊಡ್ಕೊಂಡ್ರೆ ಆಗಲ್ಲ, ಅದ್ರ ಮಧ್ಯಕ್ಕೆ ಇದು ಬಂದು ಹಿಂಗೇನಾರು ಹೇಳಿದ್ರೆ ನಮ್ಮ ಶಾರದಾ ನಂಗೆ ಸಿಟ್ಟೆ ಬರ್ತದೆ, ಜಗಳ ದೊಡ್ಡನೇ ಆಗ್ತದೆ. ಯಾಕೆ ಬೇಕಾ ರಗಳೆ? ಅದಕ್ಕೆ ನಾನು ಹೋಗ್ಲ, ಇಲ್ದಿರ್ ಹೋತಿದ್ದೆ. ಗುಂಡಪ್ಪಣ್ಣವ್ರ ಮನೆ ಹತ್ರ ನಾಳೆ ಇದು ಮಾಡ್ತಾರಂತೆ, ನಾನು ಅಲ್ಲಿಗೆ ಹೋಗಿ ಕೈ ಮುಕ್ಕು ಬರ್ಬೇಕಂತಿದ್ದೀನಿ. ಅದು ಇದ್ದಲ್ಲಿ ನಾ ಹೋಗಲ್ಲ. ಹಾಂ ನೋಡಿ ಅಲ್ಲಿ ಯಾರೋ ನಗಾಡೋದು, ನಿಮ್ಗೇನು ಹೇಳಿ ನಗಾಡ್ತೀರಿ? ಗಂಡ್ಸಾಗಿ ಹೆದರ್ತೀಯಲ್ಲ ಮರಯ್ಯ ಅಂತೇಳಿ. ಗಂಡ್ಸಾದಕ್ಕೂ ಏನು ಈ ಥರದಕ್ಕೆಲ್ಲ ಮರ್ಯಾದೆಗೆ ಅಂಜಬಾರ್ದು ಅಂತ ಅದೆಯಾ? ಹಾಂ ಹಾಂ ಅದು ಮಾತಾಡ್ತದಂತ ನಾನು ಅದ್ರ ಜೊತೆ ಮಾತಾಡ್ತಾ ನಿಂತ್ಕೋತೀನಿ. ಇದು ನಮ್ಮನೆ ಜಗಳ ತೀರ್ಮಾನ ಮಾಡಕ್ಕೆ ನೀವು ಬರ್ತೀರಾ? ಜಗಳದ ಪ್ರಶ್ನೆನೇ ಅಲ್ಲ, ನಂಗೆ ಅದನ್ನು ಕಂಡ್ರೆ ಆಗಲ್ಲ, ಮಾತಾಡೋಕ್ಕೆ ಅಲವರ್ಕಿ ನನಗೆ. ನಮ್ಮ ಅಮ್ಮಗೊಬ್ಳಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಸದ್ಯ ಮನೆಯಲ್ಲೇ ಇದ್ದೀರಾ ಮರ? ಎಲ್ಲಿ ಹೋಗೇ ಆಗ್ಯದೇನೋ ಅಂತ ಟೆನ್ಷನ್ ಆಗಿ ಹೋಗಿತ್ತು ನಂಗೆ. ಓ ಅದಕ್ಕೆ ತಡಾಗಿ ಬಂದಿದ್ದನಾ? ಕಾದು ಕಾದು ಹೋಗಿರ್ಲಿ ಅಂತ. ಎಂತ ಆದ್ರಿ ನಿಮ್ಗೆ? ಅಲ್ಲ ಒಂದೊಂದ್ಸತಿ ನಿಮ್ಗೆ ಆಗದಾರ ಎಂತ ಅಂತ. ನಾನೆಂತ ತಡಕ್ ಬರ್ತೀನಿ? ಅದು ಬೇಕಂತ ಎಲ್ಲ ಕೆಲಸ ಆದ್ಮೇಲೆ ಅಲ್ಲಿ ನಿಂತ್ಕೊಂಡು ನಾನು ಎಂತ ಮಾಡ್ಲೆ? ಮಾತಾಡ್ತಾರೆ. ಶುರು ಆತದೀಗ, ಮತ್ತೆ ಶುರು ಆತದೆ. ನೀನು ಅವೆಲ್ಲ ನಾಟಕ ಮಾಡೋದು ಬೇಡ. ನಂಗೆ ಗೊತ್ತು ನೀ ಎಂತಕ್ಕೆ ಲೇಟಾಗಿ ಬಂದಿದ್ದು ಅಂತ. ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದೆ, ನಾನು ಆಗಲ್ಲ ಅನ್ನಲ್ಲ, ಅದೇ ಹಠ ನಿಂಗೆ. ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ಈಗ ಕುತ್ಕೊಂಡು ಕಾಯ್ಲಿ, ಇಲ್ದಿರ ಹಾಗೆ ಹೋಗ್ಲಿ ಅಂತ. ನಾನೇನು ಇವತ್ತು ನಿನ್ನೆ ನೋಡೋದ ನಿನ್ನ? ಇವತ್ತು ನಿನ್ನೆ ಹೋಗ್ಲಿ, 3 ತಿಂಗಳು 3 ವರ್ಷನೂ ಹೋಗ್ಲಿ, 3 ಜನ್ಮ ನೀವು ನನ್ನ ಜೊತೆ ಇದ್ರು ನಾನೇನು ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ ನಿಮ್ಗೆ. ಇದೇ ನಿಮ್ಮ ಹಣೆ ಬರ. ನಾನು ಏನು ಮಾಡಿದ್ರು ಅದ್ರಲ್ಲಿ ತಪ್ಪು ಹುಡ್ಕದೆ. ಪಾಪಣ್ಯ ಅಂತದ ಆವಾಗಲೇ ತಡ ಆತು ಅಂತಿತ್ತಪ್ಪ. ತೀರ್ಥಪ್ರಸಾದ ತಗೊಂಡು ಹೋಗ್ಬಾರ್ದ ಅತ್ಲಾಗೆ? ಸಾರ್ ನೀನು ಒಬ್ಳು ಹಂಗಿದ್ದಾಳೆ ಮರತೆ. ಹಣಕೈ ಕೈಯಲ್ಲಿ ಇಟ್ಕೊಂಡು ಅದು ಏನ್ ತರ್ಕ ಮಾಡ್ತಾ ನಿತ್ತೀಯ ನೋಡೋಣ. ಆ ಮಟ್ಟದಿಂದ ಕಾಯ್ತಾ ಇದ್ದ ಇಲ್ಲಿ ತೀರ್ಥ ಪ್ರಸಾದ ತಗೊಂಡು ಹೋಗೋಣ ಅಂತ. ತಗೊಂಡ ಎಂತ ಉದ್ಯೋಗ ಹೊಲ್ಡ ಬೇಗ, ಅಲ್ಲೇನ್ ಗುಂಡಪ್ಪನ್ ಕಾಯ್ತಾ ಇದಾರೇನ? ಅಯ್ಯೋ ಆ ತೀರ್ಥ ಕುಡಿಯೋದ್ ನೋಡಿದ್ರೆ ಹುಟ್ಟದ ಮೇಲೆ ಕಾಣ್ಲೇನೋ ಅನ್ಬೇಕು. ಎಲ್ಲಿ ಕುಂಕುಮ ಎಲ್ಲದೆ? ಕುಂಕುಮನೇ ಇಲ್ಲ. ನಾಗರಿಕ ಹಣ್ಕಾಯಿ ಮಾಡಿಸ್ಕಿ ಬಂದಾಗ ಯಾರ ಹತ್ರನೂ ಕುಂಕುಮ ಇರಲ್ಲ, ಅರ್ಶನ ಮಾತ್ರ ಇರೋದು. ನಾಗರಿಕ ಕುಂಕುಮ ಏರಿಸ್ತಾರ ಅಲ್ಲ, ಅರ್ಶನ ಮಾತ್ರ ಏರಿಸಿರ್ತಾರ. ಅಲ್ಲಿ ಹೋಗಿ ನಿಂತು ಕೈ ಮುಗಿದು ನೋಡಿದ್ರೆ ಗೊತ್ತಾಗ್ತೈತಿ ಏನು ಎತ್ತ ಅಂತ. ಮನೆ ಒಳಗೆ ಕುತ್ಕೊಂಡು ಹೇಳಿದ್ರೆ ಹೆಂಗ್ ಗೊತ್ತಾಗ್ತದೆ? ಅರ್ಶನ ಅದನ್ನೇ ಬೇಕಾದ್ರೆ ಒಂಚೂರು ಕುತ್ತಿಗೆ ಇಟ್ಕೋಬಹುದು, ಇಲ್ಲಿದ್ರೆ ಹೂ ಅದೇ, ಇಲ್ಲಿ ಹೂ ತೆಗೆದು ಮುಡ್ಕೊಬಹುದು. ನಂಗೇನಾರು ಗೊತ್ತಿತ್ತಾನ? ಗೊತ್ತಿದ್ದಕ್ಕೆ ಕೇಳಿದ್ದೇನ ಕುಂಕುಮ ಇಲ್ಲ ಹಣ್ಕಾಯಲ್ಲಿ ಅಂತ. ನೀ ತಬ ಮಾಡತೆ, ನಾನು ಇಂಚೆ ಪ್ರಸಾದ ತಗೋತೀನಿ ತಬ. ಮಗ ಹೇಳಿದ ತಪ್ಪು ಅಂತ ಗೊತ್ತಾತಲ್ಲ, ನಾನು ಬಾಯಿ ಮುಚ್ಚಕ್ ಬರ್ತೀರಿ ನೀವು ಅಷ್ಟೇ. ಇಷ್ಟೊತ್ತು ಬೈತಾ ನಿಂತಿದ್ರಲ್ಲ, ಅವಾಗ ಒಂಚೂರು ಹೇಳಕ್ಕಾಗ್ಲಾ? ದೇವಸ್ಥಾನಕ್ಕೆ ಹೋಗೋದಳ ಹಂಗ ಹೋದ ಕೂಡಲೇ ಬರಕಾತದನೋ ಅಲ್ಲಿ ಹಣ್ಕಾಯೆಲ್ಲ ಆಗದ್ ಬೇಡನೋ ಅಂತ. ನೋಡು, ನೀ ಹೇಳ್ಕೊಡ್ಲಲ್ಲ ಅಂತ ಕಾಯ್ತಾ ಇದ್ದೆ. ಇನ್ನೊಂದ್ಸತಿ ಯಾವಾಗ್ಲಾರು ಹೇಳ್ತೀನಿ ಆತ. ಮಾತಾಡ್ತದೆ ಹೇಳ್ದೆ ಬಿಟ್ಟಿನ ಈಗ ಬೇಕಂತಾನೆ ಬರ್ಲಾರ ಸಂಕಟ ಗಂಟೆ ಆವಾಗ್ಲೇ ಕೇಳ್ತದೆ. ನಾನು ಅಲೈಸ್ದೆ. ಅಲ್ಲ ಅದು ಎಂತ ಸೌಂಡ್ ಮಾಡ್ತೀರ್ತ ಕುಡಿಯೋದ ಆ ಥರ? ನಿಮ್ಮ ಮಗನೂ ಹಂಗೆ ಮಾಡಿದ್ರಪ್ಪ. ನಾನು ನನ್ನ ಮಗ ಅನ್ನೋದೇ ಅಲ್ಲ, ಎಲ್ಲರೂ ಹಂಗೆ ಕುಡಿಯೋದು. ನೀನ್ ತಗೊಂಡಷ್ಟೊತ್ತಿಗೂ ಹಂಗೆ ತಗೊಂಡಿರ್ತೀಯ, ಯಾರು ಹೇಳಲ್ಲ, ಹಂಗಾಗಿ ನಿಂಗೆ ಗೊತ್ತಾಗಲ್ಲ ಅಷ್ಟೇ. ಏತ್ಲ ಭಾಳ ಜನ ಇಲ್ಲಪ್ಪ, ಭಾಳ ಜನ ಅಂದ್ರೆ ಯಾರು? ನಾನು ಮೀನಾಕ್ಷಕ್ಕೆ ಬಂದಿದ್ರು, ಚೋಟು ಬಂದಿದ್ದ, ಪ್ರಭಾಕರನ್ ಹೆಂಡತಿ, ಅಲ್ಲ ಆಚೆಗೆ ಆಚೆ ಮನೆಯವರು ಒಂದು 3-4 ಜನ ಅಷ್ಟೇ, ಮತ್ತೆ ಯಾರಿಲ್ಲಪ್ಪ. ಪ್ರೇಮ ಯಾವಾಗ್ಲಾರು ಬತ್ತಿತ್ತು, ಅದು ಬರ್ಲ.
ಅದಕ್ಕೆ ಇಲ್ಲಿ ತೆಂಗಿನ ಮರ ನಂದು ಬಸ್ಲೆ ಚಪ್ರ ನಂದು ಅಂತ ಹೇಳಕ್ ಗೊತ್ತಾಗ್ತದೆ. ಇಲ್ಲಿ ನಾಗರಿಗೊಂದು ಹಣ್ಕಾಯಿ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಆಗ್ಲಿ ಮರತೆ, ಯಾರು ಬಂದ್ರೆ ಬರ್ಲಿ ಬಿಟ್ರೆ ಬಿಟ್ಕೊಂಡ್ಲಿ. ನಾವು ಈಗ ನಮ್ಮ ಕರ್ತವ್ಯ ಏನೋ ಅದನ್ನ ಹೋಗಿ ಮಾಡಿ ಬಂದ್ವಾ. ಈಗ ದುಡ್ಡಿನ ಲೆಕ್ಕಾಚಾರ ಎಲ್ಲ ಸಮ ಆತನ? ಯಾರು ಕೊಟ್ರ? ಆತಪ್ಪ, ಲೆಕ್ಕಾಚಾರ ಎಲ್ಲ ಆತು. ಒಬ್ರೊಬ್ರಿಗೆ ಎಷ್ಟು 210 ರೂಪಾಯಿ 205 ರೂಪಾಯಿ ಏನೋ ಬಂದಿತ್ತು. ನಾನೇ ಹೇಳಿದೆ, ಎಲ್ಲರೂ 200 ರೂಪಾಯಿ ಕೊಡಿ, ಉಳಿದಷ್ಟು ನಾನು ಹಾಕೋತೀನಿ ಅಂದೆ. ಹಾಕೊಂಡು ನಾನೆಲ್ಲ ಭಟ್ರಿಗೆಲ್ಲ ಕೊಟ್ಟು ಬಂದಾತು. ಹಣ್ಕಾಯಿ ಸಾಮಾನೆಲ್ಲ ಹೆಂಗೋ ನಾನೇ ತಂದಿದ್ದ, ಅದು ಉಳಿದ ದುಡ್ಡು ಮುರ್ಕೊಂಡೆ ಅದ್ರಲ್ಲಿ ಅಷ್ಟೇ. ಆಗಲಿ, ದೇವ್ರಿಗೆ ಕೊಟ್ಟಿದ್ದೆ ಅತ್ಲಾಗ ಹೋಗಲ್ಲ. ಅದರಲ್ಲೂ ಆ ಪ್ರಭಾಕರನ್ ಹೆಂಡತಿ ನಾಟಕ ನೋಡ್ಬೇಕು. ನಂಗಂತೂ ಸಿಟ್ಟು ಬಂದು ಬೇಡ, ಹೆಂಗ ತಡ್ಕೊಂಡಿನಿ ಅನ್ನಂಗಿಲ್ಲ. ಎಂತ ಮಾಡ್ತ? ಅಲ್ಲ, ಮಾಡದಂದ್ರೆ ಮತ್ತೆಂತ ಅಲ್ಲ. ಈಗ ನೋಡಿ, ಹಣ್ಕಾಯಿ, ಇದು ಹೂವು, ಪೂಜೆಗೆ ಬೇಕಾಗಿದ್ದೆ ಎಲ್ಲ ಸಾಮಾನು ತಂದಿದ್ದೆಲ್ಲ ನಾನು ಇವತ್ತಲ್ಲಿ ದೊಡ್ಡಕ್ಕೆ ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತಾ ಇದೆ. ನಾನು ಇದು ಮಾಡ್ತೀನಿ, ದುಡ್ಡು ಒಟ್ಟು ಹಾಕ್ತೀನಿ, ಬಟ್ರಿ ಕೊಡ್ತೀನಿ, ಹಿಂದೆಷ್ಟಾತು ಹೇಳು ಅಂತದೆ. ಸಿಟ್ಟು ಬತ್ತದ ಬರಲ್ಲ ನನಗೆ. ನಾನೇನು ಅದಕ್ಕೆ ಹೇಳಬೇಕು ಅನ್ನೋದು, ಎಷ್ಟು ಏನು ಎತ್ತ ಅಂತ. ಕಲೆಕ್ಟ್ ಮಾಡೋದು ಬೇಡ, ನಾನು ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅವಾಗಲೇ ಹೇಳಿದ್ದು. ಆ ಚಿಲ್ಲರೆ 5-6 ರೂಪಾಯಿ ಎಲ್ಲ ಕೊಡೋದು ಬೇಡ, ಅದನ್ನು ನಾನೇ ಹಾಕ್ಕೊಂತೀನಿ, ಇದನ್ನು ಕೊಡಿ ನೀವು ಒಬ್ರೊಬ್ರು 200 ರೂಪಾಯಿ ಎಲ್ಲರೂ ನನ್ನ ಹತ್ರ ಕೊಡಿ, ನಂದು ಎಷ್ಟು ಖರ್ಚಾಗಿದೆ ನಾನು ಅದರಲ್ಲಿ ಮುರ್ಕೊಂತೀನಿ ಅಂದೆ. ಮೀನಾಕ್ಷಿಗೆ ಸರಿ ಹೇಳಿದ್ರು. ಅದು ತಂದದೆ ಮರತಿ, ಅದಕ್ಕೆಲ್ಲ ಲೆಕ್ಕಾಚಾರ ಹಾಕಕ್ಕೆ ಗೊತ್ತಾಗಲ್ಲ, ನೀನೆಂತ ಕೊಡೋದು ಅದಕ್ಕೆ ಅಂದರು. ಸುಮ್ಮನಾತು ಅವಾಗ. ನಿಮ್ಗೆ ಅದಕ್ಕೆ ತಿಳುವಳಿಕಿಲ್ಲ ಅನ್ನೋದು. ನೀ ಹಿಂಗೆ ಮಾಡಿದೆ ಹೌದಾ? ಅದು ಲೆಕ್ಕಾಚಾರ ಮಾಡ್ತೀನಿ ಅಂದರು ಬೇಡ ಅಂತ ಹೇಳಿ ನಾನೇ ಅಂದಲ್ಲ. ಇದು ಅಲ್ಲಿ ಪೂಜೆ ಸಾಮಾನು ತಂದಿದ್ದೆ ಎಷ್ಟೋ, ಇದು ಜಾಸ್ತಿ ರೇಟ್ ಹೇಳಿದೆ, ದುಡ್ಡು ಜಾಸ್ತಿ ಉಳಿಸ್ಕೊಳಕ್ಕಾಗಿ ಹಿಂಗೆ ಮಾಡಿದೆ ಅಂತಾರೆ ಗೊತ್ತಾ. ಅದ್ರ ಬದಲು ಸುಮ್ಮನೆ ಎಲ್ಲ ಇಂತಿಷ್ಟು ಅಂತೇಳಿ ಹೇಳಿಬಿಟ್ಟಿದ್ರೆ ಒಂದು ಇದಾಗಿ ಹೋದಿತ್ತು ಹೌದಾ? ಓ, ಹಂಗೆ ಬೇರೆ ಅದೆಯಾ? ತಿಳ್ಕೊಂಡ್ರೆ ತಿಳ್ಕೊಂಡ್ಲಿ. ಸತ್ಯ ಮಿತ್ಯ ನೋಡೋಕೆ ದೇವ್ರದ. ನನ್ನ ಕೈಯಿಂದನೇ ಒಂದು 10-20 ರೂಪಾಯಿ ಹೋತದೆ ಬಿಟ್ರೆ ಮತ್ತು ನಾನು ಅದರಲ್ಲಿ ಏನು ಉಳ್ಸೋಕ್ಕೇನು ನೋಡಲ್ಲ. ಹಂಗೆ ದೇವ್ರು ನಂಗೇನು ಕಡಿಮೆ ಮಾಡಲ್ಲ, ಕೊಡ್ಬೇಕಾದಲ್ಲಿ ಕೊಡ್ತಾ ಅದಾನೆ. ಅದೇ ಬೇರೆ ಯಾರು ಲೆಕ್ಕ ಮಾಡಿದರೆ, ನಾವು ಆಚೆ ಮನೆಯವ್ರು ಲೆಕ್ಕ ಮಾಡಿದ್ರು ಕೊಡ್ತಿದ್ದೆ, ನಾನು ಮೀನಾಕ್ಷಕ್ಕೆ ಲೆಕ್ಕ ಮಾಡಿದ್ರು ಕೊಡ್ತಿದ್ದೆ. ಇದು ಹಂಗೆ ಮಾಡ್ತಾರೆ, ಅದಕ್ಕೆ ಸಿಟ್ಟು ಬಂದಿದ್ದು ನನಗೆ. ಅದ್ರ ಕೈಯಲ್ಲಿ ನಾನು ಲೆಕ್ಕ ಹೇಳಬಾರ್ದು ಅಂತಲೇ ಹೇಳಲ್ಲ. ಅದೇನು ಬೇಕಾದ್ರೆ ತಿಳ್ಕೊಂಡ್ಲಿ, ಬೇರೆ ಯಾರೋ ನನ್ನ ಬಗ್ಗೆ ಹಾಗೆ ಅಂತ ತಿಳ್ಕೊಳಲ್ಲ. ಅಯ್ಯೋ, ಆ ನಗಾಡೋದು, ಆ ಮಾಡೋದು ನೋಡಿದ್ರೆ ನೋಡ್ತೀನಿ ಪಗ್ತ ಪಾಪಣ್ಣನ್ ಬರಲ್ಲ ಅನ್ನೋದು ನಮ್ಮನೆ ದಾರಿ ಕಡೆ ನೋಡೋದು. ಅವಳಿಗೇನು ಹಂಗಾರಷ್ಟು? ಯಾರು ಬರ್ಬೇಕು ಯಾರು ಬಿಡ್ಬೇಕು ನಮಗೆ ಗೊತ್ತಿಲ್ಲ. ನಮ್ಮ ಮನೆಯಿಂದ ಹಣ್ಕಾಯಿ ತಗೊಂಡು ನಾನು ಹೋಗಿನಿ. ಪೂಜೆ ಆಗಷ್ಟೊತ್ತಿಗೂ ಹೇಳ್ತದಪ್ಪ ಭಟ್ರದ್ರ, ಪಾಪಣ್ಣನ್ ಬರಲ್ಲ, ಇನ್ನು ಬತ್ತಾರೆ ಏನೋ ಅಂತ. ಓ, ನಮ್ಮ ಪಾಪಣ್ಣಿ ಅಂತಕ್ಕೆ ಹೋಗ್ಲಾ ಅಂದ್ರೆ ಇದಕ್ಕೆ ಹೋಗ್ಲಾ. ನಾ ಅದೇ ನೋಡ್ತೀನಿ, ಹಂಗೆ ನಾಗರ ಪೂಜೆಗೆಲ್ಲ ಹೋಗದೇ ಇರ್ತಿಲ್ಲ. ಅಯ್ಯೋ, ಇದು ಮಾಡೋದು ಹಾಗೆ. ಅದರ ಶೀಲ ಸೈರೂಪ ನೋಡಿದ್ರೆ ಸಖತ್ತದೆ, ಅದರ ಮಧ್ಯಕ್ಕೆ ಇದ್ರ ತೊಗೊಳೋದು. ನನ್ನ ಮಗನ ಮೇಲೆ ಹೋಗಿ ಗುಮಾನಿ ಮಾಡ್ಬಿಡ್ತದಲ್ಲ. ಈಗ ಎಂತ ಎಲ್ಲರೂ ದುಡ್ಡು ಕೊಟ್ಟು ಭಟ್ರಿಗೆಲ್ಲ ಕೊಟ್ಟು ಪೂರೈಸಾತಲ್ಲ, ಆದರ್ಸದ ಹಂಗೊಂದು ಮಾಡಬೇಡಿ ಮರತೆ. ಆತಪ್ಪ, ಎಲ್ಲ ಆತು. ಭಟ್ರಿಗೂ ನಾನೇ ಕೊಟ್ಟೆ ದುಡ್ಡು. ಪ್ರಭಾಕರ್ನು ಕೊಟ್ನಾ? ಫಸ್ಟ್ ಕೊಡ್ಲ, ನಾ ಇನ್ನೊಂದು 2 ದಿವಸ ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಇದು ಮಾಡ್ತಾ ಇದ್ದ. ಮೀನಾಕ್ಷಕ್ಕ ಬೈದ್ರು, ಅದು ಎಂತ ಮರೆಯ, ಇದೊಂದು ಸ್ವಲ್ಪ ದುಡ್ಡಿಗಾಗಿ ನಾಳೆ ನಾಡ್ದು ಅಂತ ಇರ್ತೀರಿ, ಕೊಡಿ ಈಗ ಎಲ್ಲ ಒಂದ್ಸತಿ ಲೆಕ್ಕ ಮುಗ್ದು ಹೋಗ್ತದೆ ಅಂತ ಹೇಳ್ದಕ್ಕೂ ಹಗುರಕ್ಕೆ ಜೋಬಿಂದ ದುಡ್ಡು ತೆಗಿತಾ ಇದ್ದಾನೆ. ಅವು ಗಂಡ ಹೆಂಡತಿಗೆ ಜೋಡಿ ಮಾಡಿದ್ ಮಾತ್ರ ಭಗವಂತ ಒಂದೇ ಥರ. ಇನ್ನೊಂದ್ಸತಿ ಯಾವಾಗ್ಲಾರು ಪೂಜೆ ಆದಾಗ ಅವಕ್ಕೆ ಹೇಳದೇ ಬೇಡ ಅಂತ ಇದ್ದೀನಿ ನಾನು. ಸುಮ್ಮನಿರ, ದೇವ್ರ ಇದಕ್ಕೆಲ್ಲ ಹಂಗೆಲ್ಲ ಯಾರು ಇದು ಮಾಡ್ತಾರೆ? ಮಾರತಿ ತಗೊಂಡಾಗಿಡ, ಹಣ್ಕಾಯಿ ತಗೊಂಡಾಗಿಡ, ಕಾಡಿಗೆ ಬೆಕ್ಕಿಕ್ಕೆ ಏನಾರು ಮುಟ್ಟೆತ್ತು ದೇವ್ರಲ್ಲಿ ಇದ್ರ ಮೇಲೆ ಇಡು ಹೇಳ್ತೀನಿ. ನಿನ್ನ ಮಾವು ಬಂದಾರ ತೀರ್ಥ ಪ್ರಸಾದ ಒಂಚೂರು ತಗೊಂಡ್ಲಿ, ಕಡಿಗೆ ಅದಕ್ಕೆ ಗಲಾಟೆ ಹಾರ್ಸಕ್ಕೂ ಅದಾರೆ. ಬರ್ಬೇಕಿತ್ತು ಇವತ್ತಲ್ಲಿ, ಇದಕ್ಕೆ ಬರ್ಬೇಕಿತ್ತು ಅವರು ನಾಗರಕಟ್ಟೆ ಹತ್ರಕ್ಕೆ. ಅವಳನ್ನ ಬಲಿ ಬಿಡ್ಸಿ ಕೈ ಬಿಡ್ತಿದ್ರು ಗ್ಯಾರಂಟಿ. ನಾನು ಎಣಿಸ್ದೆ ಮಾತ್ರ ಮಾವು ಬಂದಿದ್ರೆ ಎಲ್ಲ ಸರಿ ಆತಿತ್ತು ಅಂತ. ಅದೇ ಇವ್ರು ಮಾತ್ರ ದೇವ್ರ ದಯೆಯಿಂದ ಬರೋಲ್ಲ ಅಂತ ಹೇಳಿದ್ದೆ ಒಳ್ಳೇದಾಯ್ತು. ಇವರೇ ಅಲ್ಲಿ ಇದ್ದಿದ್ರೆ ನನ್ನ ಕೈಯಿಂದ ಕಸ್ತು ತಗೊಂಡೋಗಿ ಅದ್ರ ಹತ್ರ ಕೊಡ್ತಿದ್ರು, ಲೆಕ್ಕ ಮಾಡು ಎಲ್ಲರಿಗೂ ಕೊಡು, ಬೇಕಾದ್ರೆ ನೀನೇ ಇಟ್ಕೊ ಉಳಿದಿದಷ್ಟು ಅಂತ ಹೇಳಿದ್ರೆ ಅದಕ್ಕೂ ಏನು ಕಮ್ಮಿ ಮಾಡಾರೇನಲ್ಲ. ನೋಡು, ಹಿಂಗಿದ್ದೇ ಮಾತಲ್ಲ ಅನ್ನೋದು. ಈಗ ಪುಣ್ಯಕ ಅವಿಲ್ಲಿ ಇಲ್ಲ, ಅಲ್ಲೇಸ್ಕೊಂಡ್ರೆ ಈಗ ಸುಮ್ಮನೆ ಇರ್ತಿದ್ನ.
ಇಲ್ಲೇ ಒಂದು ಜಗಳ ಸುರ ಆಗಿ ಹೋತಿತ್ತು. ಈಗ ಎಂತಕ್ ಹಂಗಿದ್ ಮಾತಾಡ್ಬೇಕು ನೋಡೋಣ. ಅವ ಯಾಕೆ ಹಂಗ್ ಮಾಡ್ತಾನೆ? ಯಾವತ್ತ ಅದ್ರ ಹತ್ರ ಅವ ಎಂತ ತಗೊಂಡ ಕೊಟ್ಟು ಏನ್ ಮಾಡ್ಯಾನೆ? ಇನ್ನೊಂದ್ ಸತಿ ಹಿಂಗ ಮಾತಾಡಿದ್ ನೋಡ್ಕಿತೀನಿ ನೋಡ್ ನಾನು. ಹೋಗಿ ಹೋಗಿ ಅವನ ಮೇಲೆ ಹೇಳ್ತದೆ. ಹಂಗಾಗಿ ಅವ ಬಹುಶಃ ಇವತ್ ನಾಗರ ಕಟ್ಟಿ ಪೂಜೆಗೆ ಬರ್ಲ. ನಾನು ಅದೇ ಜ್ಞಾನ ಮಾಡ್ತೇನೆ, ನಟಿ ಶುರು ಮಾಡ್ಬೇಕಾರೆ ಮುಂಚೆ ಎಲ್ಲ ಹೋಗಿದ್ ಮಾಡ್ತಿದ್ದ, ಯಾಕೆ ಹಿಂಗ್ ಮಾಡ್ತಾನೆ ಅಂತ ಎಲ್ಲ ಹಿಂಗೆ ಹೇಳಿಯೇ ಏನ, ಅದಕ್ಕೆ ಅವ ಹಂಗ್ ಮಾಡ್ತಾನೆ. ಇನ್ನೊಂದ್ಸತಿ ಹೇಳಿದ್ರೆ ಜಾಗ್ರತೆ ಇಟ್ಕೋಬೇಕಾಗಿತ್ತು ನೋಡ. ಅವು ಯಾವ ಏನೋ ಮಾಡ್ತವೆ ಅಂತ ಹೇಳಿ ನನ್ ಮಗನ್ನ ಎಂತಕ್ಕಿದ್ ಮಾಡ್ತೀಯ ನೀನ? ನೋಡಿ, ಇಷ್ಟು ಹೇಳಿನೇ ಆದ್ರೂ ನೀವು ನಂಗೆ ಹೇಳ್ತೀರಿ. ಅಲ್ಲ ಹಂಗಾರೆ ಅದಕ್ಕೆ ಇಷ್ಟು ಜನ ಅದಾರೆ ನಮ್ಮ ಮನೇಲಿ, ಹಂಗಾರೆ ಇವ್ರೊಬ್ರೇಯ? ನೀವಿಲ್ಲ, ಮಾವಿಲ್ಲ, ನನ್ನ ಮಕ್ಕಳಿಲ್ಲ, ಯಾರ ಸುದ್ದಿನೂ ಹೇಳಲ್ಲ. ಪಾಪಣ್ಣನ್ ಬರ್ತಾರೆ ಏನೋ, ಪಾಪಣ್ಣನ್ ಬರ್ತಾರೆ ಏನೋ, ಅದಕ್ಕೆ ಎಂತಕ್ಕೆ ಇವ್ರ ಸುದ್ದಿ? ನನ್ನ ಗಂಡನ ಸುದ್ದಿ ಅದಕ್ಕೆ ಎಂತಕ್ಕೆ ನೋಡೋಣ ಹೇಳಿ. ಅಲ್ಲ, ಅದಕ್ಕೆ ಇವ ಎಂತ ಮಾಡ್ತಾನೆ? ಅದಕ್ಕೆ ಇವ ಎಂತ ಮಾಡ್ತಾನೆ ನೋಡೋಣ ಹೇಳ. ಅಲ್ಲಿ ಹೇಳಕ್ಕಾಗ್ಲ ನಿಂಗೆ ಅದ್ರ ಹತ್ರ? ನಮ್ಮನೆಯಿಂದ ಯಾರು ಬರ್ತಾರೆ ಬಿಡ್ತಾರೆ ಅದನ್ನ ನಾ ನೋಡ್ತೀನಿ, ನಿಂಗೆ ಎಂತಕ್ಕೆ ಅದು ಅಂತ. ಅಲ್ಲ, ಭಟ್ರ ಹತ್ರ ಹೋಗಿ ಹೇಳ್ದಾಗ ಅವ್ರು ಬರ್ತಾರೆ ತಡೀರಿ ಅಂದಾಗ ನಿಮ್ಗೆ ಎಂತಕ್ಕೆ ಅದು? ನಂಗೆ ಗೊತ್ತು, ನನ್ ಗಂಡು ಬರ್ತಾರ ಇಲ್ಲ ನಂಗೆ ಗೊತ್ತು, ನಾನು ಹೇಳಿನಿ, ನೀವು ಮೂರನೇರಿಗೆ ಬೇಡ ಅದು ಅಂತ ಒಂದು ಮಾತು ಹೇಳಿದ್ರೆ, ಒಂದು ಸತಿ ಹಿಂಗ್ ಉರ್ಕಾಗಂಗೆ ಹೇಳಿದ್ರೆ ಅವ್ರು ಮತ್ತೊಂದ್ ಸತಿ ಹೇಳಲ್ಲ. ಅದ್ ಬಿಟ್ಕೊತೀಯ, ಇಲ್ಲಿ ಬಂದು ನನ್ನ ಮಗನ್ ಇದ್ ಮಾಡಕ್ ಶುರು ಮಾಡ್ತೀಯ. ಮಾತಾಡ್ತ ನಿಮ್ ಮಗನ ಹತ್ರ ಎಲ್ಲಿ ಹೇಳ್ದೆ ನಾನೀಗ? ನಿಮ್ಮೆದ್ರಿಗೆ ಹೇಳಿದ್ದಷ್ಟೇ. ನಂಗೆ ಅಲ್ಲಷ್ಟು ಸಿಟ್ಟು ಬಂದಿತ್ತ. ಇಲ್ಲಿ ಬಂದು ಇಷ್ಟು ಹೇಳ್ಕಿಂದ ಮೇಲೆ ಒಂಚೂರು ಮನಸ್ಸು ಸಮಾಧಾನ ಆಯ್ತು. ಅದ್ರ ದಸೆಯಿಂದನೇ ಅಲ್ಲಿ ಲೇಟ್ ಆಗಿದ್ದ ಬರೋದು. ಬರ್ಬೇಕಾರೆ ಇಲ್ಲಿ ನಿಮ್ಮ ಮಗಂದು ಬೇಕಂತಾನೆ ಲೇಟ್ ಬಂದೆ. ನಾನು ಹೋಗ್ಲಿ ಅಂತ ಬಂದೆ, ಬೇಜಾರ ಆತದ ಆಗಲ್ಲ ನಂಗೆ ಹೇಳಿ. ನಾನಲ್ಲಿ ಭಟ್ರ ಹತ್ರನೂ ಗಡಿಬಿಡಿ ಮಾಡಿ ಬಂದೀನಿ. ಅವರೆಲ್ಲ ಹೊರಟಾರೆ ನಾ ತೀರ್ಥ ಪ್ರಸಾದ ಕೊಡ್ಬೇಕು ಅಂತ. ಇಲ್ಲಿ ಮನೆಗೆ ಬಂದಾಗ ಹಿಂಗೆ ಹೇಳಿದ್ರೆ ಈಗ ನೀನ್ ತಿಳ್ಕೊಂಡಂಗೆ ಅವನು ತಿಳ್ಕೊಳದ ಆತೀಗ. ಅಲ್ಲಿ ಕೈ ಬಿಡಿ, ಕೆಲಸ ಎಂತ ಆಗವದವೇ ನೋಡಿ ಹೋಗಿ. ಆಮಲ್ಲಿ ಅಂಗಡಿಗೆ ಹೋಗ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದ. ಗುಂಡಪ್ಪಣ್ಣ ಹೇಳ್ಯಾರಂತೆ ಇಂತಿಷ್ಟೊತ್ತಿಗೆ ಬರ್ಬೇಕು ಅಂತ. ಸುಮಾರು ಆಳ್ರದವ ಎಂತದ ಅಂತೆ. ಅವನಿಲ್ಲಿ ಹುಡುಗ ಊರಲ್ಲಿಲ್ಲ, ಅವನಿಗೆ ಕಲ್ ಬಿಸಿ ಇತ್ತಲ್ಲ, ಹಂಗಾಗಿ ಏನಾರು ಹೇಳದ್ನೇನು ಒಂದು ಮಾತು ಹೇಳ್ದಕ್ಕೂ ಏನಾಗಿತ್ತು ನೋಡನೀಗ. ನೀವ್ ಯಾವಾಗ ನಿಮ್ ಮಗನ ಪರ ಬಿಟ್ಟು ನನ್ನ ಪರ ಮಾತಾಡಿರಿ ಹೇಳಿ? ಯಾವಾಗ್ಲೂ ಹಿಂಗೆ. ಅವ್ರು ಏನ್ ಹೇಳಿದ್ರು ಸರಿ, ನಾನು ಏನ್ ಹೇಳಿದ್ರು ತಪ್ಪು. ಎಂತದಾರು ಹೇಳಿ ನತ್ತಿರಿ ಅಂತ ಹೇಳಕ್ ಹೋಗಲ್ಲ. ನಂಗೆ ಹೇಳಿ ಹೇಳಿ ಸಾಕಾಗಿ ಹೋಗ್ಯದಪ್ಪ. ನಾ ಏನ್ ಹೇಳಿದ್ರೆ ಇದು ಹೇಳಿದ್ನೇ ಇದು ಹೇಳ್ತದೆ. ಅಲ್ಲ, ಇದು ಅನ್ನೋದೇ ಅಲ್ಲ, ಅವ್ನು ಹೇಳದ್ನೇ ಅವ್ನು ಹೇಳ್ತಾನೆ. ಅಂತ ಸುಮ್ಮನೆ ನಾನು ಮಧ್ಯೆ ಮಾತಾಡ್ಬೇಕು. ಹಾ, ಯಾರದ 20 ರೂಪಾಯಿ ಪವಲಿ ಸಿಕ್ತಾನೆ ಕೇಳ್ತಾ ಇದ್ರಿ? ಇಲ್ರಿ, ಸಿಕ್ಲ. ನಾನು ಹುಡ್ಕಿ ಸೋತ್ ಹೋಗ್ಬಿಟ್ಟೆ. ನಿನ್ನೆ ಅವನು ಮಳೆ ಹೊಡೆದದೆ ನೋಡಿ, ಹಂಗಿಂಗಲ್ರಿ. ಹಂಗಾರೆ ಎಲ್ಲಾರು ತೊಳ್ಕೊಂಡು ಹೋಗಿ ಒಲ್ಲೆಲ್ಲಾರು ಸಿಕ್ಕಾಕಿಂದನ ನೋಡೋಣ ಅಂತ ಹೇಳಿ ಕಸ ಕಡ್ಡಿ ಎಲ್ಲ ಕಿದ್ರು ನೋಡ್ದೆ, ಇದು ಸಿಕ್ಕಲ್ಲ. ಸಣ್ಣ ಸಣ್ಣ ಇಷ್ಟು ಇದ್ರ ಬಾಟ್ಲಿ ಮುಚ್ಚಳ ಎಲ್ಲ ಸಿಗ್ತಾವ, ಇದು ಸಿಕ್ಕಲ್ಲ ನೋಡಿ. ಎಂತ ಈಗ ನಮ್ಮ ಹುಡುಗನ ಆಟದವ ಎಂತ ಇಷ್ಟೇ ಎಂಬುದು ಅದ್ರಲ್ಲಿ ಸಿಕ್ಕಾಕೊಂಡದ, ಇದಿಲ್ಲ. ಎಂತ ಮಾಡ್ತೀರಿ ಹೇಳಿ? ಇಲ್ಲೇ ಇದ್ರಲ್ಲೂ ನೋಡ್ದೆ, ಬಿದ್ದ ಜಾಗದಲ್ಲೂ ಎಲ್ಲ ತೊಳ್ಕೊಂಡು ಹೋದ್ಮೇಲೆ ಒಳ್ಳೆ ಎಲ್ಲಾರು ಕಂತ್ಕೊಂಡಿದ್ದು ಅದೇನು ನೋಡೋಣ ಅಂತ ಇಲ್ಲ. ಏನಾಗಿ ಹೋತ ಏನೋ ನೋಡಿ. ಆಗಿದ್ ಮತ್ತೆ ಅಂತ ಅಲ್ಲ, ನಮ್ಮನೆ ಗೌಡ್ರಿಗೆ ಸಿಕ್ಕಿದ್ರಿ ಬಾಯ್ ಬಿಡಲ್ಲ. ಇಲ್ಲ ಇಲ್ಲ, ಅಂಗಡಿಗೆಲ್ಲ ತಗೊಂಡೋಗಿ ಕೊಡಲ್ಲ ಅದನ್ನ. ನಾನು ಪಾವಲಿ ಗೀವಲಿ ಸಿಕ್ಕಿದ್ರೆ ಭಾಳ ಇದು ಮಾಡಿ ತೆಗ್ದಿರ್ತೀನಿ ಅಂತ ಗೊತ್ತವ್ರಿಗೆ, ಹಂಗಾಗಿ ತಗೊಂಡೋಗಲ್ಲ. ಆದ್ರೊಂದು ಕೆಲಸ, ಇನ್ನೊಂದಿನ ಎಂತಾರ ಇದು ಬೇಕು ಅನ್ನಷ್ಟೊತ್ತಿಗೆ 20 ರೂಪಾಯಿ ಪಾವಲಿ ಕೊಡ್ತೀನಿ, 100 ರೂಪಾಯಿ ಕೊಡು, ಇಲ್ಲ 50 ರೂಪಾಯಿ ಕೊಡು, ಹಿಂಗೆ ಕೇಳ್ತಾ ಇರ್ತಾರೆ. ನಾನು ಅದಕ್ಕೆ ಸುಮ್ಮನೆ ಹಾಕಿಂಡೆ, ಎಲ್ಲಿ ಹೋಗ್ತದೆ ನೋಡೋಣ ಅಂತ. ಹೆಂಗು ಪುಕ್ಸಟೆ ಕೊಡ್ಬೇಕಲ್ಲ, 20 ರೂಪಾಯಿ ಪೌಲಿ ತಗೊಂಡು ಕೊಟ್ರೆ ಸರಿ ಅಷ್ಟೇ, ಮತ್ತೆ ಅಂತ. ಹಾ, ನೀವು ಹೆಸರಿಲ್ಲಜ್ಜ ಪೂಜೆಗೆ ಹೋಗಕ್ಕಾಗ್ಲ? ನಾನು ಹೋಗಕ್ಕೆ ಒಂದು ಕೆಲಸ ಆಯ್ತು, ಒಂಥರ ಮೈಕೈ ಹೊಡ್ತಾ ಜ್ವರ ಬಂದಂಗೆ ಆಗ್ಯದ್ರಿ. ಎಂತಕ್ಕಂತ ಗೊತ್ತಿಲ್ಲ, ಈ ಬಿಸಿಲು ಮಳೆ ಬರ್ತದಲ್ಲ ಅದಕ್ಕೆ ಎಂತದ ತಲೆ ಸ್ನಾನ ಮಾಡಿದ್ರೆ ಮತ್ತೇನಿಲ್ಲ, ಮುಳುಗದೆ ಸೈ. ಹಂಗಾಗಿ ನಮ್ಮ ಸಾರ್ದನ್ನೇ ಕಳಿಸ್ದೆ, ಹೋಗಿ ಮರತಿ ಒಂದು ಹಣ್ಕಾಯಿ ಮಾಡಿಸ್ಕಿ ಬಾ ಅಂತ. ಇಷ್ಟೆಲ್ಲ ಹಾಕಿ ಕೂತದೆ. ನೀವೇ ನೋಡಿದ್ರಲ್ಲ, ಗೌಡ್ರ ಎಂತಕ್ಕ ಹೋಗಲ್ಲ ಅಂದ್ರು ನೋಡಿ. ಅವರಿಗೂ ಏನು ಮೈಕೈ ಹೊಡ್ತಾ ಎಂತದ, ನಂಗೆ ಸ್ನಾನ ಮಾಡಕ್ ಕುಡ್ದು ನಾನು ಹೋಗಲ್ಲ ಅಂತ ಹೇಳ್ದೆ. ನಾನು ಮತ್ತೇನು ಒತ್ತಂಕೆ ಮಾಡಕ್ ಹೋಗ್ಲ. ಓ,
ಪ್ರೇಮ ನೋಡಿ ಅಲ್ಲಿ ಈಗ ಹಣ್ಕಾಯಿ ತಗೋ ಬತ್ತಾ ಅದೆ ಭಟ್ರ ಪೂಜೆ ಮುಗಿಸ್ಕೊಂಡ್ ಮನೆಗೆ ಹೋಗಾಗ್ಯದೆ. ಪ್ರೇಮ ಅದೇನೆ ತಡ ಆತಲ್ಲ. ಹಣ್ಕಾಯಿ ತರದೆ ತಾನೆ ಒಂದ್ ಹೊತ್ತುಣ್ಕೆ ತರಕಾಗ್ಲನ ಈಗಷ್ಟೇ ಭಟ್ರೆ ನಿನ್ನ ಅಕ್ಕಿ ದಾಟ್ಲೇನ ಹಣ್ಕಾಯಿ ಮಾಡಿ ಪೂರೈಸ್ಕೊಂಡು ಹೋದ್ರ ಮರತಿ. ಆಗ್ಲಿ ನಾಳೆ ಅಲ್ಲಿ ಸೀತರ್ ಮನೆ ಹತ್ರ ಅಲ್ಲಿ ಹಣ್ಕಾಯಿ ಮಾಡ್ತಾರೇನಾ ಅಲ್ಲಿಗೆ ತಗೊಂಡೋಗಿ ಕೊಡ್ಬೋದು. ಹಾ ಹಾ ಬರಲ್ಲ ಮನಿಗ್ ಬರಲ್ಲನೆ ಹಂಗೆ ಹೋತೀಯಾ?